ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಂದಾದ್ರೂ ಇಂತಹ ಪಕ್ಷಿಯನ್ನ ನೋಡಿದ್ದೀರಾ? ಇದು ಯಾವ ಜೀವಿಯನ್ನೇ ಆಗ್ಲಿ ಮಿಮಿಕ್ರಿ ಮಾಡಬಲ್ಲದು, ಅಂದ್ರೆ ಮನುಷ್ಯರಂತೆ ಕೂಗಬಲ್ಲದು, ಕಾರಿನಂತೆ ಸೌಂಡ್ ಮಾಡಬಲ್ಲದು, ಗರಗಸದಂತೆ ಶಬ್ದವನ್ನ ಮಾಡಬಲ್ಲದು. ಅದೇ ರೀತಿ ಕ್ಯಾಮ್ರಾದಲ್ಲಿ ಬರುವ ಶಟರ್ ಸೌಂಡ್ಸ್ ಗಳಂತಹ ಬಹಳಷ್ಟು ಶಬ್ದಗಳನ್ನ ಮಿಮಿಕ್ರಿ ಮಾಡಬಲ್ಲದು. ಅಂಡ್ ಫ್ರೆಂಡ್ಸ್, ನೀವೆಂದಾದ್ರೂ ಇಂತಹ ಕೀಟವನ್ನು ನೋಡಿದೀರಾ? ಇದು ಯಾವಾಗ್ಲೂ ಅದರ ಮೈ ಮೇಲೆ ಕಟ್ಟಿಗೆಯ ತುಂಡುಗಳನ್ನ ಹೊತ್ಕೊಂಡು ತಿರುಗಾಡ್ತಾ ಇರುತ್ತೆ. ಅಂಡ್ ನೀವೆಂದಾದ್ರೂ 3 ಕಣ್ಣಿನಿಂದ ಹುಟ್ಟಿರುವ ಹಾವನ್ನ ನೋಡಿದೀರಾ? ಹೌದು, ನಿಜವಾಗ್ಲೂ 3 ಕಣ್ಣಿನಿಂದ ಈ ಭೂಮಿಯ ಮೇಲೆ ಒಂದು ಹಾವು ಜನಿಸಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ರೀತಿ ತುಂಬಾ ವಿಚಿತ್ರ ಅನಿಸುವ ಕೆಲವು ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಹೇರಿ ಫ್ರಾಗ್. ಈ ಕಪ್ಪೆಯನ್ನ ಹಾರರ್ ಫ್ರಾಗ್ ಎಂದು ಮತ್ತು ವಾಲ್ವರಿನ್ ಫ್ರಾಗ್ ಎಂದು ಕೂಡ ಕರೀತಾರೆ. ಈ ಕಪ್ಪೆಗಳು ಹೆಚ್ಚಾಗಿ ನಮಗೆ ಸೆಂಟ್ರಲ್ ಆಫ್ರಿಕಾದಲ್ಲಿ ಕಂಡು ಬರುತ್ತವೆ. ಆದ್ರೆ ಈ ಕಪ್ಪೆ ಮಾಡುವ ಒಂದು ವಿಚಿತ್ರವಾದ ಕೆಲಸವನ್ನ ಬಹುಶಃ ಯಾವ ಪ್ರಾಣಿಯೂ ಕೂಡ ಮಾಡಲ್ಲ. ಹಾಗಾದ್ರೆ ಇದು ಮಾಡುವ ಆ ಭಯಂಕರವಾದ ಪ್ರಯೋಗ ಏನು ಅಂದ್ರೆ, ಮಾಮೂಲಿಯಾಗಿ ಇಂತಹ ಕಪ್ಪೆಗಳನ್ನ ಹಾವುಗಳಾಗ್ಲಿ ಅಥವಾ ಕೀಟಗಳು ಹೆಚ್ಚಾಗಿ ಸಾಯಿಸಿ ತಿನ್ನುತ್ತವೆ. ಹಾವುಗಳಿಗೆ ಮತ್ತು ಪಕ್ಷಿಗಳಿಗೆ ಬಹಳಷ್ಟು ಕಪ್ಪೆಗಳು ಬಲಿಯಾಗ್ತಾ ಇರುತ್ತವೆ. ಆದ್ರೆ ಈ ಕಪ್ಪೆ ಮಾತ್ರ ಅವುಗಳಿಗೆ ಆ ಚಾನ್ಸ್ ಕೊಡಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿಜವಾಗ್ಲೂ ಯಾವ್ದಾದ್ರು ಹಾವು ಅಥವಾ ಪಕ್ಷಿ ಈ ಕಪ್ಪೆಯನ್ನ ತಿನ್ನಲು ಬಂದ್ರೆ ಅದು ತಕ್ಷಣವೇ ಅದರ ಫಿಂಗರ್ ಮೂಳೆಯನ್ನ ಮುರಿದು ಆ ಶತ್ರುವಿನ ಮೇಲೆ ಎದುರು ದಾಳಿ ಮಾಡಿ ಅದರ ಪ್ರಾಣವನ್ನ ಕಾಪಾಡಿಕೊಳ್ಳುತ್ತೆ. ಈ ಕಪ್ಪೆ ಮಾಡುವ ಈ ವಿಚಿತ್ರವಾದ ಕೆಲಸವನ್ನ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಅದೇ ರೀತಿ ಈ ಕಪ್ಪೆಗಿರುವ ಕೂದಲಿಗೂ ಕೂಡ ಒಂದು ಪ್ರತ್ಯೇಕತೆ ಇದೆ. ಅದೇನಂದ್ರೆ ಈ ಕೂದಲುಗಳ ಮೂಲಕವೇ ಇದು ಅದಕ್ಕೆ ಬೇಕಾಗಿರುವ ಆಮ್ಲಜನಕವನ್ನ ಪಡೆಯುತ್ತೆ. ಮಾಮೂಲಿ ಕಪ್ಪೆಗಳ ಜೊತೆ ಹೋಲಿಸಿದ್ರೆ ಈ ಹೇರಿ ಫ್ರಾಗ್ ಮಾತ್ರ ತುಂಬಾ ವಿಚಿತ್ರವಾದದ್ದು ಅಂತ ಹೇಳ್ಬೋದು. ನಂಬರ್ 2, ಡೈವಿಂಗ್ ಬೆಲ್ ಸ್ಪೈಡರ್. ಈ ಪ್ರಪಂಚದಲ್ಲಿ ಟೋಟಲ್ 45,000 ಜಾತಿಯ ಸ್ಪೈಡರ್ಗಳು ಬದುಕುತ್ತಿವೆ. ಅವುಗಳಲ್ಲಿ ಈ ಡೈವಿಂಗ್ ಬೆಲ್ ಸ್ಪೈಡರ್ ಮಾತ್ರ ತುಂಬಾ ಬುದ್ಧಿವಂತ ಜೇಡ ಅಂತಾನೆ ಹೇಳ್ಬೋದು. ಅದೇ ರೀತಿ ತುಂಬಾ ವಿಚಿತ್ರವಾಗಿ ಕೂಡ ಇರುತ್ತೆ. ಯಾಕೆಂದ್ರೆ ಇದರ ಜೀವನ ಪೂರ್ತಿ ಇದು ನೀರಿನಲ್ಲೇ ಜೀವಿಸುತ್ತೆ. ನಿದ್ದೆ ಮಾಡುವುದು, ತಿನ್ನುವುದು, ಮೇಟಿಂಗ್ ಮಾಡುವುದು ಮತ್ತು ಮೊಟ್ಟೆಗಳನ್ನ ಇಡುವುದು ಕೂಡ ನೀರಿನಲ್ಲೇ. ಈ ನೀರಿನ ಮೇಲ್ಮೈ ಮೇಲೆ ಇದರ ಮೊಟ್ಟೆಗಳನ್ನ ಇಡುತ್ತೆ. ಈ ಜೇಡದಲ್ಲಿ ನಮಗೆ ತುಂಬಾ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ, ಇದು ನೀರಿನಲ್ಲಿ ಒಂದು ಬಬಲ್ ರೀತಿಯಲ್ಲಿ ಮನೆಯನ್ನ ಕ್ರಿಯೇಟ್ ಕೊಂಡು ಅದರಲ್ಲಿ ಜೀವಿಸುತ್ತೆ. ಅದು ಹೇಗೆ ಅಂದ್ರೆ, ಮೊದಲು ಇದು ನೀರಿನ ತಳಭಾಗದಲ್ಲಿರುವ ಚಿಕ್ಕ ಚಿಕ್ಕ ಸಸಿಗಳಿಗೆ ಅದರ ವೆಬ್ ನಿಂದ ಅದು ಜೀವಿಸುವ ಹಾಗೆ ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ನಂತರ ಇದು ನೀರಿನ ಮೇಲೆ ಬಂದು ಗಾಳಿಯನ್ನ ಎಳೆದುಕೊಂಡು ಮತ್ತೆ ಅದು ಕೆಳಗಡೆ ಬರುವಾಗ ಒಂದು ಬಬಲ್ ರೀತಿಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅದರ ವೆಬ್ ಹತ್ರ ಬರುತ್ತೆ. ಈ ರೀತಿ ಆ ಬಬಲ್ ಅನ್ನ ತಂದು ಅದರ ವೆಬ್ ನಲ್ಲಿ ಇಟ್ಕೊಂಡು ಆ ಸ್ಪೈಡರ್ ಆ ಬಬಲ್ ಒಳಗಡೆ ಹೋಗಿ ಆರಾಮಾಗಿ ಇದ್ದು ಬಿಡುತ್ತೆ. ಈ ರೀತಿ ಈ ಸ್ಪೈಡರ್ ಪ್ರತಿದಿನ ತುಂಬಾ ಬುದ್ಧಿವಂತಿಕೆಯಿಂದ ಜೀವಿಸುತ್ತೆ. ಆಲ್ರೆಡಿ ಆ ಬಬಲ್ ನಲ್ಲಿ ಆಕ್ಸಿಜನ್ ಇರೋದ್ರಿಂದ ಇದು ತುಂಬಾ ಈಸಿಯಾಗಿ ಜೀವಿಸಬಲ್ಲದು. ಈ ಜೇಡ ನೀರಿನಲ್ಲಿ ವಾಸಿಸುವ ಸೊಳ್ಳೆಗಳ ಲಾರ್ವಾಗಳನ್ನ ಟ್ಯಾಫ್ಲಿಯಾ ಎಂಬ ಚಿಕ್ಕ ಚಿಕ್ಕ ಸೂಕ್ಷ್ಮ ಜೀವಿಗಳನ್ನ ತಿಂದು ಜೀವಿಸುತ್ತೆ. 2.5 ಸೆಂಟಿಮೀಟರ್ ಗಳಷ್ಟು ಇರುವ ಈ ಚಿಕ್ಕ ಜೇಡ ನೋಡೋಕೆ ಇಷ್ಟು ಚಿಕ್ಕದಾಗಿ ಕಂಡ್ರೂ ಕೂಡ ಇದಕ್ಕಿರುವ ಬುದ್ಧಿವಂತಿಕೆ ಮತ್ತು ಇದು ಪ್ರತಿದಿನ ಬದುಕುವ ವಿಧಾನ ನಮ್ಮನ್ನ ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ಹಾಗಾದ್ರೆ ಇದರ ಬುದ್ಧಿವಂತಿಕೆ ನಿಮಗೆ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಡ್ಬೇಡಿ. ನಂಬರ್ 3, ಲಯರ್ ಬರ್ಡ್. ಈ ಪಕ್ಷಿ ನೋಡೋಕೆ ಎಷ್ಟು ವಿಚಿತ್ರವಾಗಿ ಕಾಣಿಸುತ್ತೋ ಇದು ಮಾಡುವ ಮಿಮಿಕ್ರಿ ಕೂಡ ನಮ್ಮನ್ನ ಅಷ್ಟೇ ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ಈ ಪಕ್ಷಿಗಿರುವ ಸೂಪರ್ ಪವರ್ ಏನು ಅಂದ್ರೆ, ಇದು ಯಾವ ಶಬ್ದವನ್ನ ಕೇಳಿದ್ರೂ ಕೂಡ ಅದೇ ಶಬ್ದವನ್ನ ಮತ್ತೆ ಅದರ ಬಾಯಿಯಿಂದ ಕೂಗುತ್ತೆ. ಈ ರೀತಿ ಯಾವ ಪಕ್ಷಿಗೂ ಕೂಡ ಸಾಧ್ಯವಾಗಲ್ಲ. ಹಾಗಾದ್ರೆ ಇದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂದ್ರೆ, ಇದರ ದೇಹದಲ್ಲಿ ಸಿರಿಂಕ್ಸ್ ಎಂಬ ಒಂದು ಆರ್ಗ್ಯಾನ್ ಇರುತ್ತೆ. ಇದೇ ಕಾರಣದಿಂದ ಈ ಪಕ್ಷಿ ಯಾವ ಶಬ್ದವನ್ನ ಕೇಳಿದ್ರೂ ಕೂಡ ಮೊದಲು ಆ ಶಬ್ದವನ್ನ ಅದರ ಮೆದುಳಲ್ಲಿ ಸ್ಟೋರ್ ಮಾಡಿಕೊಂಡು ನಂತರ ನಮಗೆ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಸೇಮ್ ಅದೇ ರೀತಿ ಬರುವ ಹಾಗೆ ಕೂಗುತ್ತೆ. ನಿಜವಾಗ್ಲೂ ಇದೊಂದು ಅದ್ಭುತ ಅಂತಾನೆ ಹೇಳ್ಬೋದು. ಇದು ಹೆಚ್ಚಾಗಿ ಬೇರೆ ಇತರ ಪಕ್ಷಿಗಳನ್ನ ಮಿಮಿಕ್ ಮಾಡ್ತಾ ಇರುತ್ತೆ. ಅದೇ ರೀತಿ ನಾವು ಪ್ರತಿದಿನ ಯೂಸ್ ಮಾಡುವ ಗರಗಸದ ಶಬ್ದವನ್ನ, ಕಾರಿನ ಅಲಾರಂ ಸೌಂಡ್ ಅನ್ನ, ಕ್ಯಾಮರಾ ಶಟರ್ ಸೌಂಡ್ಸ್ ಗಳಂತಹ ಬಹಳಷ್ಟು ಶಬ್ದಗಳನ್ನ ಮಿಮಿಕ್ರಿ ಮಾಡಬಲ್ಲದು. ಈ ಪಕ್ಷಿಗಳು ಹೆಚ್ಚಾಗಿ ನಮಗೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತವೆ. ನಂಬರ್ 4, ಸೆಪಿಯೋಟ್ಯೂಥಿಸ್ ಸ್ಕ್ವಿಡ್. ಈ ಸ್ಕ್ವಿಡ್ ಎಷ್ಟು ವಿಚಿತ್ರವಾದದ್ದು ಅಂದ್ರೆ, ಇದಕ್ಕೆ ಯಾವ್ದಾದ್ರು ಅಪಾಯ ಇದೆ ಅಂತ ಗೊತ್ತಾದ್ರೆ ಇದು ತಕ್ಷಣವೇ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಬದಲಾಗಿ ಬಿಡುತ್ತೆ. ಆಗ ಅದು ಯಾರಿಗೂ ಕಾಣಿಸದೇ ಇರೋದ್ರಿಂದ ತನ್ನ ಶತ್ರುಗಳಿಂದ ತುಂಬಾ ಈಸಿಯಾಗಿ ಎಸ್ಕೇಪ್ ಆಗಿ ಬಿಡುತ್ತೆ. ಈ ಸ್ಕ್ವಿಡ್ಗೆ ಇಂತಹ ವಿಚಿತ್ರವಾದ ಸೂಪರ್ ಪವರ್ ಇರೋದ್ರಿಂದ ಇವುಗಳಿಗೆ ನಡೆಯುವ ಅಪಾಯಗಳಿಂದ ತುಂಬಾ ಈಸಿಯಾಗಿ ತಪ್ಪಿಸಿಕೊಳ್ಳುತ್ತವೆ. ಹಾಗಾದ್ರೆ ಇದಕ್ಕಿರುವ ಈ ಸೂಪರ್ ಪವರ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಇದರ ದೇಹದಲ್ಲಿರುವ ಸೆಲ್ಸ್ ಗಳ ಮೂಲಕ ಅಂತ ಹೇಳ್ಬೋದು. ಹಾಗಾದ್ರೆ ಇವು ಹೇಗೆ ಕೆಲಸ ಮಾಡುತ್ತವೆ ಅಂದ್ರೆ, ಇದರ ದೇಹ
ಪೂರ್ತಿ ಕ್ರೊಮ್ಯಾಟೋಫೋರ್ಸ್ ಎಂಬ ಜೀವಕೋಶಗಳಿಂದ ತುಂಬಿರುತ್ತೆ. ಈ ರೀತಿ ಈ ಜೀವಕೋಶಗಳು ಎಕ್ಸ್ಪ್ಯಾಂಡ್ ಆದ್ರೆ ಈ ಜೀವಿ ಎಲ್ಲರ ಕಣ್ಣಿಗೂ ಕೂಡ ಕಾಣಿಸುತ್ತೆ. ಆದ್ರೆ ಯಾವಾಗ ಇದಕ್ಕೆ ಅಪಾಯ ಉಂಟಾಗುತ್ತೆ ಅಂತ ಅನ್ಸುತ್ತೋ ಆಗ ಅದು ಯಾರಿಗೂ ಕಾಣಿಸದ ಹಾಗೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಬದಲಾಗಿ ಬಿಡುತ್ತೆ. ಹಾಗಾದ್ರೆ ಇದಕ್ಕಿರುವ ಸೂಪರ್ ಪವರ್ ನೋಡಿದ್ರೆ ನಿಮ್ಗೆ ಅನಿಸ್ತಾ ಇದೆ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 5, ಬ್ಯಾಗ್ ವಾರ್ಮ್ ಮೌತ್ ಕ್ಯಾಟರ್ಪಿಲ್ಲರ್. ಈ ಕ್ಯಾಟರ್ಪಿಲ್ಲರ್ ತುಂಬಾ ವಿಚಿತ್ರವಾಗಿ ಅದರ ದೇಹದ ಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಕಟ್ಟಿಗೆಯ ತುಂಡುಗಳನ್ನ ಅಥವಾ ಒಣಗಿ ಹೋಗಿರುವ ಎಲೆಗಳಿಂದ, ಮಣ್ಣಿನಿಂದ ಮತ್ತು ನಟ್ಸ್ ಗಳಿಂದ ಕೂಡ ಅದು ರಿಲೀಸ್ ಮಾಡುವ ಸಿಲ್ಕ್ ವೆಬ್ ನಿಂದ ಅದರ ದೇಹದ ಮೇಲೆ ಈ ರೀತಿ ಒಂದು ಬಿಲ್ಡಿಂಗ್ ನಂತೆ ಕಟ್ಟಿಕೊಳ್ಳುತ್ತೆ. ಇಂತಹ ಕ್ಯಾಟರ್ಪಿಲ್ಲರ್ ಗಳು ನಮಗೆ ಹೆಚ್ಚಾಗಿ ನಾರ್ತ್ ಅಮೆರಿಕಾ ಮತ್ತು ನಾರ್ತ್ ಆಫ್ ಮೆಕ್ಸಿಕೋದಲ್ಲಿ ಕಂಡು ಬರುತ್ತವೆ. ಈ ಕ್ಯಾಟರ್ಪಿಲ್ಲರ್ ಯಾಕೆ ಈ ರೀತಿ ವಿಚಿತ್ರವಾಗಿ ಅದರ ದೇಹದ ಮೇಲೆ ಬಿಲ್ಡಿಂಗ್ ರೀತಿ ಕಟ್ಟಿಕೊಳ್ಳುತ್ತೆ ಅಂದ್ರೆ ಅದರ ಪ್ರಾಣಗಳನ್ನ ಕಾಪಾಡಿಕೊಳ್ಳೋಕೆ ಅಂತ ಹೇಳ್ಬೋದು. ಮಾಮೂಲಿಯಾಗಿ ಇಂತಹ ಕ್ಯಾಟರ್ಪಿಲ್ಲರ್ ಗಳನ್ನ ಬೇರೆ ದೊಡ್ಡ ಜೀವಿಗಳು ಅಥವಾ ಪಕ್ಷಿಗಳು ತಿಂದು ಬಿಡುತ್ತವೆ. ಅದಕ್ಕಾಗಿಯೇ ಈ ತುಂಬಾ ಬುದ್ಧಿವಂತ ಕ್ಯಾಟರ್ಪಿಲ್ಲರ್ ತುಂಬಾ ವಿಚಿತ್ರವಾಗಿ ಈ ರೀತಿ ಅದರ ದೇಹದ ಮೇಲೆ ಬಿಲ್ಡಿಂಗ್ ರೀತಿ ಕಟ್ಟಿಕೊಂಡು ಈ ಪಕ್ಷಿಗಳಿಗೆ, ಇನ್ಸೆಕ್ಟ್ಸ್ ಗಳಿಗೆ ಮತ್ತು ಪ್ರಾಣಿಗಳಿಗೆ ಕಾಣಿಸದ ಹಾಗೆ ತುಂಬಾ ಬುದ್ಧಿವಂತಿಕೆಯಿಂದ ಜೀವನವನ್ನ ಸಾಗಿಸುತ್ತೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 6, ಡಕ್ಲಿಂಗ್ಸ್. ಯಾವುದೇ ಪ್ರಾಣಿಯ ಮರಿಯಾಗ್ಲಿ ಅವು ಚಿಕ್ಕದಾಗಿದ್ದಾಗ ಹೆಚ್ಚಾಗಿ ಅವುಗಳ ತಾಯಿಯ ಸಂರಕ್ಷಣೆಯಲ್ಲೇ ಜೀವಿಸುತ್ತವೆ. ಅವುಗಳಲ್ಲಿ ಈ ಡಕ್ಲಿಂಗ್ಸ್ ಮಾತ್ರ ತುಂಬಾ ಪ್ರತ್ಯೇಕವಾದ ಜೀವಿಗಳು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವು ತಮ್ಮ ತಾಯಿಯನ್ನ ಬಿಟ್ಟು 1 ಸೆಕೆಂಡ್ ಕೂಡ ಇರಲ್ಲ. ಅದೇ ರೀತಿ ಈ ಬಾತುಕೋಳಿಗಳ ಮರಿಗಳಿಗೆ ಈ ರೀತಿ ಮರಿಗಳಾಗಿದ್ದಾಗ 2 ಸೂಪರ್ ಪವರ್ ಗಳಿರುತ್ತವೆ. ಅವುಗಳಲ್ಲಿ ಮೊದಲನೆಯದು, ಇವು 50 ಅಡಿಗಳಷ್ಟು ಎತ್ತರದಿಂದ ಕೆಳಗಡೆ ಜಿಗಿದು ತುಂಬಾ ಸೇಫ್ ಆಗಿ ಲ್ಯಾಂಡ್ ಆಗುತ್ತವೆ. ಅಂದ್ರೆ ಈ ಬಾತು ಮರಿಗಳು ಅಷ್ಟು ಎತ್ತರದಿಂದ ಕೆಳಗೆ ಜಿಗಿದ್ರೂ ಕೂಡ ಇವುಗಳಿಗೆ ಯಾವುದೇ ರೀತಿಯ ಅಪಾಯ ಎಂಬುದು ನಡೆಯಲ್ಲ. ಯಾಕೆಂದ್ರೆ ಇವು ಈ ರೀತಿ ಕೆಳಗಡೆ ಹಾರುವಾಗ ಅವುಗಳಿಗಿರುವ ರೆಕ್ಕೆಗಳಿಂದ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಲ್ಯಾಂಡ್ ಆಗುತ್ತವೆ. ಎರಡನೆಯದು, ಇವು ಈ ರೀತಿ ಸ್ಟ್ರೇಟ್ ಆಗಿ ನಿಂತಿರುವ ಗೋಡೆಗಳ ಮೇಲೂ ಕೂಡ ತುಂಬಾ ಈಸಿಯಾಗಿ ಏರಬಲ್ಲವು. ನಿಜ ಹೇಳ್ಬೇಕು ಅಂದ್ರೆ ಸಾಮಾನ್ಯ ಪ್ರಾಣಿಗಳಿಗೆ ಈ ರೀತಿ ಗೋಡೆಗಳ ಮೇಲೆ ಏರುವುದು ತುಂಬಾ ಕಷ್ಟವಾಗುತ್ತೆ. ಆದ್ರೆ ಇವುಗಳಿಗೆ ಮಾತ್ರ ಇಂತಹ ಗೋಡೆಗಳನ್ನ ಏರುವುದು ಒಂದು ವರ ಅಂತಾನೆ ಹೇಳ್ಬೋದು. ಈ ಗೋಡೆಗಳನ್ನ ಏರುವ ಪ್ರೊಸೆಸ್ ನಲ್ಲಿ ಕೆಲವೊಂದು ಬಾರಿ ಇವು ಕೆಳಗಡೆ ಬಿದ್ರೂ ಕೂಡ ಮತ್ತೆ ಟ್ರೈ ಮಾಡಿ ಕೊನೆಗೆ ಆ ಗೋಡೆಯನ್ನ ಹತ್ತಿ ತಮ್ಮ ಗುರಿಯನ್ನ ಮುಟ್ಟುತ್ತವೆ. ನಂಬರ್ 7, 3 ಐಸ್ ಪೈಥಾನ್. ಯಾವ ಹಾವುಗಳಿಗೆ ಆಗಿರ್ಲಿ 2 ಕಣ್ಣುಗಳು ಮಾತ್ರವೇ ಇರುತ್ತವೆ. ಆದ್ರೆ ತುಂಬಾ ವಿಚಿತ್ರವಾಗಿ ಈ ಪೈಥಾನ್ 3 ಕಣ್ಣುಗಳಿಂದ ಹುಟ್ಟಿದೆ. 2019 ಮೇ ತಿಂಗಳಲ್ಲಿ ಆಸ್ಟ್ರೇಲಿಯಾದಲ್ಲಿರುವ ನಾರ್ಥನ್ ಟೆರಿಟರಿ ಪಾರ್ಕ್ಸ್ ಅಂಡ್ ವೈಲ್ಡ್ ಲೈಫ್ ಸರ್ವಿಸ್ ರೆಸ್ಕ್ಯೂ ಟೀಮ್ ನವರಿಗೆ ಈ ವಿಚಿತ್ರವಾದ 3 ಕಣ್ಣುಗಳಿಂದ ಹುಟ್ಟಿರುವ ಹಾವು ಎಂಬುದು ಕಾಣಿಸಿಕೊಳ್ಳುತ್ತೆ. ಆಸ್ಟ್ರೇಲಿಯಾದಲ್ಲಿರುವ ಹಾಂಪ್ಟಿ ಡೂ ಎಂಬ ಟೌನ್ ನಲ್ಲಿ ಈ ಹಾವು ಮತ್ತು ಇನ್ನೊಂದು ಹಾವು ಜಗಳವಾಡ್ತಾ ಇರೋದನ್ನ ಈ ರೆಸ್ಕ್ಯೂ ಟೀಮ್ ನವರು ನೋಡ್ತಾರೆ. ನಂತರ ಅವುಗಳ ಜಗಳಗಳನ್ನ ನಿಲ್ಲಿಸಿ ಈ ಪೈಥಾನ್ ಹಾವನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ ನಂತರ ಇದಕ್ಕೆ ವಿಚಿತ್ರವಾಗಿ 3 ಕಣ್ಣುಗಳು ಇರೋದನ್ನ ಗಮನಿಸ್ತಾರೆ. ಈ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಯಾವ ಹಾವಿಗೂ ನಡೆಯದ ವಿಚಿತ್ರ ಈ ಹಾವಿನಲ್ಲಿ ಇರುವುದು ಮತ್ತು ಅಂತಹ ಹಾವು ಇವರಿಗೆ ಸಿಕ್ಕಿರುವುದಕ್ಕೆ ಈ ರೆಸ್ಕ್ಯೂ ಟೀಮ್ ನವರು ಕೂಡ ತುಂಬಾ ಶಾಕ್ ಆಗಿ ಬಿಡ್ತಾರೆ. ನಿಜವಾಗ್ಲೂ ಈ ರೀತಿ 3 ಕಣ್ಣುಗಳಿಂದ ಇರುವ ಹಾವುಗಳನ್ನ ಯಾರು ಕೂಡ ನೋಡಿರಲ್ಲ. ನಂಬರ್ 8, ಸ್ಪೈಡರ್ ಟೇಲ್ಡ್ ಹಾರ್ನ್ ವೈಪರ್. ಈ ಹಾವು ಅದರ ಆಹಾರಕ್ಕಾಗಿ ಹೊರಗಡೆ ಹೋಗಿ ಸಂಪಾದಿಸಿಕೊಳ್ಳುವ ಅವಶ್ಯಕತೆ ಇದಕ್ಕಿರಲ್ಲ. ಆರಾಮಾಗಿ ಒಂದು ಜಾಗದಲ್ಲಿ ಕುಳಿತುಕೊಂಡ್ರೆ ಸಾಕು, ಆಹಾರವೇ ಹುಡುಕಿಕೊಂಡು ಇದರ ಹತ್ರ ಬರುತ್ತೆ. ಹಾಗಾದ್ರೆ ಇದರಲ್ಲಿರುವ ಆ ಮ್ಯಾಜಿಕ್ ಏನು ಅಂದ್ರೆ ಇದರ ಬಾಲದ ಕೊನೆಯ ಭಾಗ ಸೇಮ್ ಒಂದು ಸ್ಪೈಡರ್ ರೀತಿಯಲ್ಲಿರುತ್ತೆ. ಈ ರೀತಿ ಈ ಹಾವಿಗೆ ಹಸಿವಾದಾಗ ಅದರ ಬಾಲವನ್ನ ಈ ರೀತಿ ಒಂದು ಸ್ಪೈಡರ್ ರೀತಿಯಲ್ಲಿ ಅಲುಗಾಡಿಸ್ತಾ ಅದರ ಸುತ್ತಮುತ್ತಲಿರುವ ಪಕ್ಷಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಆ ಪಕ್ಷಿಗಳು ಯಾವುದೋ ಒಂದು ಕೀಟಗಳು ಅಂತ ಅಂದುಕೊಂಡು ಅವುಗಳನ್ನ ತಿನ್ನೋಕೆ ಈ ಹಾವಿನ ಹತ್ರ ಬಂದ ತಕ್ಷಣ ಈ ಹಾವು ತಕ್ಷಣವೇ ಆ ಪಕ್ಷಿಯ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿ ಸಾಯಿಸಿ ತಿಂದು ಬಿಡುತ್ತೆ. ಈ ರೀತಿ ಈ ಹಾವು ಅದರ ಆಹಾರವನ್ನ ಸಂಪಾದಿಸಿಕೊಳ್ಳುತ್ತೆ. ಈ ಹಾವಿನಲ್ಲಿರುವ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಅದರ ಚರ್ಮ ಅಂತಾನೆ ಹೇಳ್ಬೋದು. ಈ ಹಾವು ಹೆಚ್ಚಾಗಿ ಕಲ್ಲುಗಳ ಮೇಲೆ ಅಥವಾ ಮಣ್ಣಿನಲ್ಲಿ ಜೀವಿಸೋದ್ರಿಂದ ಅದರ ಚರ್ಮವೂ ಕೂಡ ಕಲ್ಲು ಮತ್ತು ಮರಳಿನ ಬಣ್ಣದಲ್ಲೇ ಇರೋದ್ರಿಂದ ಅಲ್ಲಿ ಒಂದು ಹಾವು ಇದೆ ಎಂದು ನಮಗೂ ಕೂಡ ಕಂಡು ಹಿಡಿಯೋಕಾಗಲ್ಲ. ಸೊ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತು ವೈಪರ್ ಜಾತಿಯ ಹಾವುಗಳು ಅತ್ಯಂತ ವಿಷಪೂರಿತ ಹಾವುಗಳು ಅಂತ. ಅದೇ ರೀತಿ ಈ ಸ್ಪೈಡರ್ ಟೇಲ್ಡ್ ವೈಪರ್ ಸ್ನೇಕ್ ಕೂಡ ಅತ್ಯಂತ ವಿಷಪೂರಿತ ಹಾವು. ಸೊ ಇದು ಫ್ರೆಂಡ್ಸ್, ಈ ಎಲ್ಲಾ ವಿಚಿತ್ರವಾದ ಜೀವಿಗಳಲ್ಲಿ ನೀವು ಯಾವುದನ್ನಾದ್ರೂ ನೋಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.